ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಮ್ಮದು ಸ್ವಿಟ್ಜರ್ಲ್ಯಾಂಡಲ್ಲಿ ಥರ್ಡ್ ಡೇ. ನೀವೇನಾದರೂ ನಮ್ಮ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇವಾಗಲೇ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಡೇ 1 ಮತ್ತು ಡೇ 2 ವೀಡಿಯೋಸ್ದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಮಿಸ್ ಮಾಡದೆ ನೋಡಿ. ಸೊ ನಮ್ಮ ಪ್ಲ್ಯಾನ್ ಪ್ರಕಾರ ನಾವಿವತ್ತು ಗ್ರಿಂಡೆಲ್ವಾಲ್ಡ್ ಫಸ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಸಂಜೆ ಏನಾದರೂ ಟೈಮ್ ಇದ್ದರೆ ಒಂದು ಲೇಕ್ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಬಸ್ಸಲ್ಲಿ ಲೂಸನ್ ಬಾನಫ್ಗೆ ಹೋಗಿ ಅಲ್ಲಿಂದ ಇಂಟರ್ಲಾಕನ್ಗೆ ಹೋಗೋ ಟ್ರೈನ್ಗೆ ಹೋಗ್ತಾ ಇದ್ದೀವಿ. ಟ್ರೈನ್ ಸ್ಟೇಷನ್ನಲ್ಲಿರೋ ಒಂದು ಬೇಕ್ರಿಯಲ್ಲಿ ಕ್ರೊಸಾಂಟ್ನ ತಗೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಗ್ರಿಂಡೆಲ್ವಾಲ್ಡ್ ಫಸ್ಟ್ಗೆ ಹೋಗೋಕ್ಕೆ ನಾವು ಕೇಬಲ್ ಕಾರಲ್ಲೇ ಹೋಗಬೇಕು. ಸೊ ಅದಕ್ಕೆ ಅರೌಂಡ್ ನಿಮಗೆ 68 ಫ್ರ್ಯಾಂಕ್ಸ್ ಆಗುತ್ತೆ. ಸೊ ನಮ್ಮ ಹತ್ರ ಸ್ವಿಸ್ ಟ್ರಾವೆಲ್ ಪಾಸ್ ಇರೋದ್ರಿಂದ ನಮಗೆ 50% ಆಫ್ ಸಿಕ್ತು. ಈ ಥರ ಕೇಬಲ್ ಕಾರ್ನ ಇವರು ಗೊಂಡೋಲಾ ಅಂತ ಹೇಳ್ತಾರೆ. ಸೊ ನಮ್ಮ ಜೊತೆ ಒಬ್ಬರು UK ಕಪಲ್ ಕೂಡ ಇದ್ದರು ನಮ್ಮ ಕೇಬಲ್ ಕಾರಲ್ಲಿ. ಸೊ ಇದು ಅರೌಂಡ್ 20 ಮಿನಿಟ್ಸ್ ಆಗುತ್ತೆ ಗ್ರಿಂಡೆಲ್ವಾಲ್ಡಿಂದ ಫಸ್ಟ್ಗೆ ರೀಚ್ ಆಗೋಕ್ಕೆ. ಸೊ ಹಾಗೆ ಆನ್ ದಿ ವೇ ವ್ಯೂ ಅಂತೂ ಸಖತ್ತಾಗಿದೆ. ಹಾಗೆ ವಿಡಿಯೋದಲ್ಲಿ ನೀವು ನೋಡ್ಬೋದು ಮೌಂಟೇನ್ ಕಾರ್ಟಿಂಗ್ ಕೂಡ ಇದೆ ಇಲ್ಲಿ. ಆನ್ ದಿ ವೇಯಲ್ಲಿ 2 ಸ್ಟಾಪ್ಸ್ ಕೂಡ ಇದೆ. ಆ ಸ್ಟಾಪಲ್ಲಿ ಇಳ್ಕೊಂಡ್ರೆ ನೀವು ಆ್ಯಕ್ಟಿವಿಟೀಸ್ನ ಕೂಡ ಮಾಡ್ಬೋದು. ಅದಕ್ಕೆ ಟಿಕೆಟ್ಸ್ನ ಅಲ್ಲೇ ತೊಗೋಬೋದು. ಸೊ ನಾವಿವಾಗ ಫಸ್ಟ್ ಸ್ಟಾಪ್ ರೀಚ್ ಆದ್ವಿ. ನಾವೇನಿಲ್ಲಿ ಇಳ್ಕೊತಾ ಇಲ್ಲ, ನಮ್ಮ ಪ್ಲ್ಯಾನ್ ಇರೋದು ಗ್ರಿಂಡೆಲ್ವಾಲ್ಡ್ ಫಸ್ಟ್. ಅಲ್ಲಿ ಫಸ್ಟ್ ಕ್ಲಿಫ್ ವಾಕ್ ಅಂತಲೂ ಇದೆ, ಹಾಗೆ ಒಂದು ಹೈಕ್ ಕೂಡ ಇದೆ. ಸೊ ನಾವಿವಾಗ ಫಸ್ಟ್ಗೆ ರೀಚ್ ಆದ್ವಿ. ಹಾಗೆ ಸುತ್ತಲೂ ನೀವು ನೋಡ್ಬೋದು ಸ್ನೋ ಕ್ಯಾಪ್ ಮೌಂಟೇನ್ಸ್, ಮಿಡಲಲ್ಲಿ ಫುಲ್ ಗ್ರೀನ್ ಮೌಂಟೇನ್ಸ್. ನೋಡೋದಕ್ಕಂತೂ ಬ್ಯೂಟಿಫುಲ್ ಆಗಿದೆ ಈ ವ್ಯೂ. ಸೊ ನಾವಿವಾಗ ಫಸ್ಟ್ ಕ್ಲಿಫ್ ವಾಕ್ ಕಡೆಗೆ ಹೋಗ್ತಾ ಇದ್ದೀವಿ. ಸ್ವಿಟ್ಜರ್ಲ್ಯಾಂಡ್ಗೆ ನೀವು ಯಾವ ಸೀಸನಲ್ಲಿ ಬಂದರೂ ಕೂಡ ತುಂಬಾ ಬ್ಯೂಟಿಫುಲ್. ಸಮ್ಮರಲ್ಲಿ ಒಂಥರ ಚೆನ್ನಾಗಿದ್ದರೆ ವಿಂಟರಲ್ಲಿ ಅದು ಫುಲ್ ಸ್ನೋಯಿ ಆಗಿ ಇನ್ನೊಂಥರ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಸಮ್ಮರ್ ಆಗಿರೋದ್ರಿಂದ ತುಂಬ ಜನ ಟೂರಿಸ್ಟ್ಗಳಿದ್ದಾರೆ. ಸೊ ಹಾಗೆ ಇಲ್ಲಿ ಲೈನ್ ಕೂಡ ನೋಡ್ಬೋದು. ಹಾಗೆ ನೀವು ಕೆಳಗಡೆ ನೋಡಿದರೆ ಇಲ್ಲೊಂದು ಫಾಲ್ಸ್ ಕೂಡ ಇದೆ. ಸೊ ಅಲ್ಲಿ ಮೇಲೆ ನಿಂತ್ಕೊಂಡು ಫೋಟೋ ತೆಗಿಯೋಕ್ಕೆ ಫುಲ್ ದೊಡ್ಡ ಕ್ಯೂನೇ ಇತ್ತು. ಸೊ ನಾವು ಮತ್ತೆ ನೋಡೋಣ ಅಂತ ವಾಪಸ್ ಹೈಕ್ ಹೋಗೋಣ ಅಂತ ಹೊರಟ್ವಿ. ಈ ಹೈಕ್ ಬಿಗಿನರ್ಸ್ಗಂತೂ ಗ್ರೇಟ್ ಚಾಯ್ಸ್ ಅಂತ ಇತ್ತು. ಸೊ ಹಾಗೆ ನಾವು ಕೂಡ ಹೊರಟ್ವಿ. ಇದಕ್ಕೆ ಹೋಗೋಕ್ಕೆ 1 ಅವರ್ ಸಾಕು. ಬಟ್ ನಾವು ಮಿಡಲಲ್ಲಿ ತುಂಬ ಬ್ರೇಕ್ಸ್ನ ತೊಗೊಂಡು ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 2 ಅವರ್ಸ್ ತೊಗೊಂಡ್ವಿ. ಸೊ ಆನ್ ದಿ ವೇ ವ್ಯೂಸ್ ಅಂತೂ ಸಖತ್ತಾಗಿತ್ತು. ಸೊ ಹಾಗಿದ್ರೆ ಬನ್ನಿ ಹೋಗೋಣ. ನಾವಿವಾಗ ಆಲ್ಮೋಸ್ಟ್ ಸ್ಟಾಪಲ್ಲಿ ಇದ್ದೀವಿ. ಸೊ ಇಲ್ಲೂ ಕೂಡ ಎಷ್ಟು ದನಗಳಿವೆ ಅಂದರೆ ಇದಂತೂ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಫುಲ್ ಗ್ರೀನ್ ಮೌಂಟೇನ್ ಮಿಡಲಲ್ಲಿ ಈ ದನಗಳ ಗಂಟೆ ಸತ್ತು ಕೇಳಕ್ಕಂತೂ ಸಖತ್ತಾಗಿರುತ್ತೆ.
ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿಂದ ಹೋಗೋಕ್ಕೆ ಕೂಡ ಮನಸ್ಸಿರಲಿಲ್ಲ. ಹಾಗೋ ಹೀಗೋ ಒಂದು 15 ಮಿನಿಟ್ಸ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಹೊರಟ್ವಿ ನಾವು. ಆಫ್ಟರ್ 2 hours ಟ್ರೆಕ್ಕಿಂಗ್ ನಾವು ನಮ್ಮ ಡೆಸ್ಟಿನೇಷನ್ನ ತಲುಪಿದ್ವಿ. ಈ ಪ್ಲೇಸ್ ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ, ನೀವೇ ನೋಡಿ. ಸಮ್ಮರಲ್ಲಿ ಬಂದರೆ ಒಂದು ಅಡ್ವಾಂಟೇಜ್ ಅಂದರೆ ಇಲ್ಲಿ ಈ ಲೇಕಲ್ಲಿ ನೀವು ಸ್ವಿಮ್ ಕೂಡ ಮಾಡ್ಬೋದು. ನೀರಂತೂ ಫುಲ್ ಕ್ಲೀನಾಗಿದೆ, ಹಾಗೆ ಸಮ್ಮರ್ ಆಗಿರೋದ್ರಿಂದ ಅಷ್ಟೇನು ಕೋಲ್ಡ್ ಕೂಡ ಇಲ್ಲ. ಥ್ರೂಔಟ್ ದ ಹೈಕ್ ನಮಗೆ ಈ ದನಗಳ ಗಂಟೆ ಸದ್ದಂತೂ ಕೇಳಿಸ್ತಾನೆ ಇತ್ತು. ಅದೊಂಥರ ಮ್ಯೂಸಿಕ್ ಥರನೇ ಆಗೋಗ್ಬಿಟ್ಟಿತ್ತು.
ಅವರ್ಸ್ ಇಲ್ಲೇ ಸ್ಪೆಂಡ್ ಮಾಡಿ ಫೋಟೋಸನ್ನೆಲ್ಲ ತಗೊಂಡು ಸ್ನ್ಯಾಕ್ಸ್ನೆಲ್ಲ ತಿಂದು ವಾಪಸ್ ನಾವು ಗ್ರಿಂಡಲ್ವಾಲ್ಡ್ ಫಸ್ಟ್ ಕಡೆಗೆ ಹೊರಟ್ವಿ. ನೀವೇನಾದರೂ ಸ್ವಿಟ್ಜರ್ಲ್ಯಾಂಡ್ಗೆ ಬಂದರೆ ಈ ಹೈಕ್ನ ಅಂತೂ ಮಿಸ್ ಮಾಡಲೇಬೇಡಿ. ಇನ್ನೊಂದು ರೌಂಡ್ ಕ್ಲಿಫ್ ವಾಕ್ ಮುಗಿಸಿ ನಾವು ವಾಪಸ್ ಕೇಬಲ್ ಕಾರ್ ತಗೊಂಡು ಗ್ರಿಂಡಲ್ವಾಲ್ಡ್ ಕಡೆಗೆ ಹೊರಟ್ವಿ. ಅಲ್ಲಿಂದ ನಾವು ಇಂಟರ್ಲಾಕನ್ಗೆ ಬಂದು ಅಲ್ಲೇ ಒಂದು ಇಂಡಿಯನ್ ರೆಸ್ಟೋರೆಂಟಲ್ಲಿ ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ಫುಡ್ ಅಂತೂ ಸಖತ್ತಾಗಿತ್ತು. ಹಾಗೆ ಇದು ಇಂಟರ್ಲಾಕನ್ ಓಸ್ಟ್ ರೈಲ್ವೆ ಸ್ಟೇಷನ್ ಹತ್ರನೇ ಇದೆ. ಇಲ್ಲೇ ಡಿನ್ನರ್ ಮುಗಿಸಿ ನಾವು ಲೇಕ್ ಕಡೆಗೆ ಹೊರಟ್ವಿ. ನಾವಿವಾಗ ಹೋಗ್ತಾ ಇರೋ ಲೇಕ್ ಹೆಸರು ಲುಂಗನ್ ಅಂತ. ಇದು ಇಂಟರ್ಲಾಕನ್ ಮತ್ತು ಲೂಸನ್ದು ಮಿಡಲಲ್ಲಿದೆ. ಸೊ ನೀವು ಟ್ರೈನಲ್ಲಿ ಬಂದರೆ ಈ ಸ್ಟಾಪಲ್ಲಿ ಇಳ್ಕೊಂಡ್ರೆ ಇಲ್ಲಿಂದ ಒಂದು 10 ಮಿನಿಟ್ಸ್ ವಾಕ್ ಈ ಲೇಕ್ಗೆ. ಸ್ವಿಟ್ಜರ್ಲ್ಯಾಂಡಲ್ಲಂತೂ ಪ್ರತಿಯೊಂದು ಕಾರ್ನರ್ ಕೂಡ ಬ್ಯೂಟಿಫುಲ್ ಆಗಿದೆ. ನಾನಂತೂ ಪ್ರತಿಯೊಂದು ಸ್ಟೆಪ್ಪಲ್ಲೂ ಒಂದೊಂದು ಫೋಟೋಸ್ನ ತಗೊತಾ ಇದ್ದೆ. ಹಾಗೆ ಈ ಲೇಕಲ್ಲಿ ಜಾಸ್ತಿ ಜನನೂ ಇರಲಿಲ್ಲ. ಸೊ ತುಂಬ ಪೀಸ್ಫುಲ್ ಆಗಿತ್ತು.
ಸ್ವಲ್ಪ ಹೊತ್ತು ಲೇಕಲ್ಲೇ ಸ್ಪೆಂಡ್ ಮಾಡಿ ಇವಾಗ ವಾಪಸ್ ಲೂಸನ್ ಕಡೆಗೆ ಹೋಗೋಕ್ಕೆ ಟ್ರೈನ್ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಹೀಗಿತ್ತು ನಮ್ಮ ದಿನ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನೆಲ್ಲ ವೀಡಿಯೋಸ್ನೂ ಮಿಸ್ ಮಾಡದೆ ನೋಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್.